ಜೈಲಿನಲ್ಲಿ ರಾಜಾತಿಥ್ಯ ವಿಚಾರ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಇದೀಗ ರಾಜಕೀಯ ವಲಯದಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಎಚ್ಚೆತ್ತಿರುವ ಸರ್ಕಾರ ಇದೀಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯ ಸಂಸ್ಕೃತಿ ಯಾವಾಗಿಂದ, ಯಾರ ಕಾರಣದಿಂದಾಗಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಹಿರಿಯ ಅಧಿಕಾರಿಗಳಿಂದ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ವರದಿ ಸಂಚಲನ ಸೃಷ್ಟಿ ಮಾಡಿದೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯನ್ನು ನಡೆಸಿದ್ದಾರೆ. ಜೈಲಿನ ರಾಜಾತಿಥ್ಯ ವಿವರವನ್ನ ಪಡೆದುಕೊಂಡಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸುತ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಇಲಾಖೆಯಿಂದ ಸಿಎಂ ಕಚೇರಿಗೂ ಕೂಡ ಈ ಬಗ್ಗೆ ಮಾಹಿತಿ ರವಾನೆಯಾಗಿದೆ. ರಾಜಾತಿಥ್ಯ ಕೇಸ್ನ ಸಂಪೂರ್ಣ ವಿವರವನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಲಾಗಿದೆ. ರಾಜಾತಿಥ್ಯ ಕೇಸ್ನಲ್ಲಿ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ. ವಿರೋಧ ಪಕ್ಷ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ ವಿಚಾರ. ಹಾಗಾದ್ರೆ ಕ್ರಮ ಕೈಗೊಂಡಿದ್ದೀವಿ ಅನ್ನೋದನ್ನ ತೋರಿಸಲಿಕ್ಕೆ ಕೆಲ ಅಧಿಕಾರಿಗಳು, ಅದರಲ್ಲೂ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗತ್ತ ಸರ್ಕಾರ. ಜೈಲಾಧಿಕಾರಿಗಳ ತಲೆದಂಡ ಮಾಡುತ್ತ ಸರ್ಕಾರ ಸದ್ಯಕ್ಕಿರುವ ಪ್ರಶ್ನೆ ಇದು. ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳ ಕಚೇರಿಗೆ ಇದೀಗ ಸಂಪೂರ್ಣ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಸರ್ಕಾರದ ಮುಂದಿನ ನಡೆ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕೇವಲ ಮೊಬೈಲ್ನಲ್ಲಿದ್ದ ವಿಡಿಯೋಗಳು ಹರಿಬಿಡ್ಲಿಕ್ಕೆ ಕಾರಣವಾದವರು ಯಾರು, ಅವರ ವಿಚಾರಣೆ ನಡೆಸಿ ಕೈ ತೊಳೆದುಕೊಂಡ್ರೆ ಸಾಕಾಗೋದಿಲ್ಲ. ಕ್ರಮ ಆಗಬೇಕು ಅನ್ನೋ ಆಗ್ರಹ ಇದೀಗ ಸಾರ್ವಜನಿಕ ವಲಯದಲ್ಲಿ, ಹಾಗೆ ವಿರೋಧ ಪಕ್ಷದ ಕಡೆಯಿಂದ ಕೂಡ ಆ ಗಟ್ಟಿ ಧ್ವನಿಯಲ್ಲಿ ಕೇಳೋಕ್ ಸಿಗ್ತಾ ಇದೆ. ಹೀಗಾಗಿ ಜೈಲಾಧಿಕಾರಿಗಳು ನೇರವಾಗಿ ಇಂಥ ಅವ್ಯವಸ್ಥೆಗೆ ಕಾರಣವಾಗುವುದು, ಜೈಲಾಧಿಕಾರಿಗಳು ಅವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗತ್ತ ಸರ್ಕಾರ. ಜೈಲಾಧಿಕಾರಿಗಳ ತಲೆದಂಡ ಮಾಡ್ಲಿಕ್ಕೆ ಮುಂದಾಗತ್ತ ಸರ್ಕಾರ, ಸದ್ಯಕ್ಕಿರುವ ಪ್ರಶ್ನೆ ಇದು. ಸದ್ಯಕ್ಕೆ ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಮಾಹಿತಿ ರವಾನೆ ಆಗಿದೆ. ಯಾವೆಲ್ಲ ವಿಡಿಯೋಗಳು, ಆ ವಿಡಿಯೋದಲ್ಲಿ ಏನಿದೆ, ಯಾರೆಲ್ಲರ ಕೈಗೆ ಮೊಬೈಲ್ ಲಭ್ಯ ಆಗ್ತಾ ಇದೆ, ಜೈಲಿನ ಮ್ಯಾನ್ಯುಯಲ್ ಅನ್ನ ಮೀರಿ ಎಂತೆಂಥ ಸೌಲಭ್ಯಗಳು ಅಲ್ಲಿರುವ ಕೈದಿಗಳಿಗೆ ಲಭ್ಯವಾಗ್ತಾ ಇದೆ, ಇದರ ಸಂಪೂರ್ಣ ವಿವರ ಸದ್ಯಕ್ಕೆ ಗೃಹ ಇಲಾಖೆ ಕಡೆಯಿಂದ ಮುಖ್ಯಮಂತ್ರಿಗಳ ಕಚೇರಿಗೆ ರವಾನೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸುತ್ತಿದ್ದಾರೆ. ಸಭೆಯಿಂದ ಲಭ್ಯವಾದ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೂ ರವಾನೆ ಮಾಡಿದ್ದಾರೆ. ಮಾಹಿತಿ ವಿನಿಮಯ ಆಯಿತು, ಆಕ್ಷನ್ ಯಾವಾಗ ಅನ್ನೋದು ಪ್ರಶ್ನೆ. ಸ್ಮಿತಾ, ಖಂಡಿತವಾಗ್ಲು ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರ್ತಕ್ಕಂಥ ಒಂದಷ್ಟು ಮೊಬೈಲ್ ಚಟುವಟಿಕೆಗಳೇನಿದ್ದಾವೆ, ಆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲೇ ಒಂದಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಭಯೋತ್ಪಾದಕರ ಕೈಗೂ ಕೂಡ ಸ್ಮಾರ್ಟ್ ಫೋನ್ ಸಿಕ್ಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೇಂದ್ರ ಕಾರಾಗೃಹದಲ್ಲಿ ಏನು ಈಗಾಗಲೇ ಸಜೆ ಕೈದಿಗಳಿದ್ದಾರೆ, ಸಜೆ ಕೈದಿಗಳ ಕೈಲೂ ಕೂಡ ಮೊಬೈಲ್ ಇರ್ತಕ್ಕಂಥದ್ದು. ಸೊ ಹೇಗೆ ಅವ್ರ ಕೈಗೆ ಮೊಬೈಲ್ ಬಂತು ಅನ್ನೋದು, ಒಂದ್ ಕಡೆ ಜಾಮರ್ ಹಾಕಿದೀವಿ ಅಂತ ಮಾತನ್ನ ಹೇಳ್ತಾರೆ, ಆದ್ರೆ ಆ ಜಾಮರು ಕೂಡ ವರ್ಕೌಟ್ ಆಗದೆ ಇರೋ ರೀತಿಯಲ್ಲಿ ಸ್ಮಾರ್ಟ್ ಫೋನ್ಗಳನ್ನ ಬಳಕೆ ಮಾಡಿ ಮೊಬೈಲ್ಗಳಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದು ದೇಶದ ಭದ್ರತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ ಅನ್ನುವಂಥ ವಿಚಾರವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ NIA ಕೂಡ ಪತ್ರವನ್ನ ಬರೆದು ಯಾವ ರೀತಿಯಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಮತ್ತು ಯಾವ ರೀತಿಯಲ್ಲಿ ನೀವು ಕಾರಾಗೃಹದ ಒಳಗೆ ಮೊಬೈಲ್ ಅನ್ನ ಬಿಟ್ರಿ ಅನ್ನುವಂಥ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಎಚ್ಚೆತ್ತುಕೊಂಡು ಈಗ ಪೊಲೀಸ್ ಅಧಿಕಾರಿಗಳನ್ನ ಸಭೆಗೆ ಕರೆದಿರ್ತಕ್ಕಂಥದ್ದು. ಸಭೆಯಲ್ಲಿ ಎಲ್ಲ ರೀತಿಯಾದಂತಹ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರದ ಒಳಗೆ ಮೊಬೈಲ್ ಯಾವ ರೀತಿ ಹೋಯ್ತು, ಸೊ ಯಾವ ರೀತಿಯಲ್ಲಿ ಅವರು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ನೆಟ್ವರ್ಕ್ ಜಾಮರ್ ಹಾಕಿದ್ರು ಕೂಡ ವರ್ಕ್ ಯಾವ ರೀತಿ ಆಗ್ತಾ ಇದೆ, ಈ ರೀತಿಯಾದಂಥ ಎಲ್ಲ ವಿಚಾರಗಳನ್ನ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈಗಾಗಲೇ ಬಹಳಷ್ಟು ಬಾರಿ ಜೈಲಿನ ಒಳಗೆ ರೇಡ್ ಮಾಡಿದ್ರು ಕೂಡ ಮೊಬೈಲ್ಗಳು ಆಗಾಗ
ಪತ್ತೆ ಆಗ್ತಾ ಇತ್ತು. ಸೊ ಹೀಗಾಗಿ ಅಷ್ಟೆಲ್ಲ ಆದ್ರೂ ಕೂಡ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಅವುಗಳನ್ನ ವಶಕ್ಕೆ ಪಡಿಸ್ಕೊಂಡ್ರು ಕೂಡ ಪದೇ ಪದೇ ಮತ್ತೆ ಈ ರೀತಿಯಾದಂತ ಮೊಬೈಲ್ ವರ್ಕ್ ಸಿಗ್ತಾ ಇದ್ದಂಥದ್ದು. ಆದ್ರೆ ಈಗ ಬಹಳ ಪ್ರಮುಖವಾಗಿ ಭಯೋತ್ಪಾದಕ ಅಥವಾ ಏನ್ ಟೆರರಿಸ್ಟ್ ಇದ್ದಾನೆ ಆತನ ಕೈಲೂ ಕೂಡ ಮೊಬೈಲ್ ಇದೆ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಗಂಭೀರ ಚರ್ಚೆಗೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ವಿಚಾರವನ್ನ ಪರಮೇಶ್ವರ್ ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡು ಡಿಜಿಪಿ ಸಲೀಂ ಅವರು ಸೇರಿದಂತೆ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ, ಕಾರಾಗೃಹ ಇರ್ಬೋದು ಅಥವಾ ನಗರ ಪೊಲೀಸ್ ಆಯುಕ್ತರಾಗಿರ್ಬೋದು, ಎಲ್ಲರನ್ನು ಕೂಡ ಕರೆದು ಸಭೆಯಲ್ಲಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಇವತ್ತು ಅಥವಾ ನಾಳೆಯ ಒಳಗಾಗಿ ಜೈಲಿನ ಒಳಗೆ ರೇಡ್ ಅನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಬಹುದು. ಇದರ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತೆ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರ ತಲೆದಂಡ ಕೂಡ ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್. ಜೈಲಿನಲ್ಲಿ ರಾಜಾತಿಥ್ಯ ವಿಚಾರ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಇದೀಗ ರಾಜಕೀಯ ವಲಯದಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಎಚ್ಚೆತ್ತಿರುವ ಸರ್ಕಾರ ಇದೀಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯ ಸಂಸ್ಕೃತಿ ಯಾವಾಗಿಂದ, ಯಾರ ಕಾರಣದಿಂದಾಗಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಹಿರಿಯ ಅಧಿಕಾರಿಗಳಿಂದ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ವರದಿ ಸಂಚಲನ ಸೃಷ್ಟಿ ಮಾಡಿದೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯನ್ನು ನಡೆಸಿದ್ದಾರೆ. ಜೈಲಿನ ರಾಜಾತಿಥ್ಯ ವಿವರವನ್ನ ಪಡೆದುಕೊಂಡಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸುತ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಇಲಾಖೆಯಿಂದ ಸಿಎಂ ಕಚೇರಿಗೂ ಕೂಡ ಈ ಬಗ್ಗೆ ಮಾಹಿತಿ ರವಾನೆಯಾಗಿದೆ. ರಾಜಾತಿಥ್ಯ ಕೇಸ್ನ ಸಂಪೂರ್ಣ ವಿವರವನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಲಾಗಿದೆ. ರಾಜಾತಿಥ್ಯ ಕೇಸ್ನಲ್ಲಿ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ. ವಿರೋಧ ಪಕ್ಷ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ ವಿಚಾರ. ಹಾಗಾದ್ರೆ ಕ್ರಮ ಕೈಗೊಂಡಿದ್ದೀವಿ ಅನ್ನೋದನ್ನ ತೋರಿಸಲಿಕ್ಕೆ ಕೆಲ ಅಧಿಕಾರಿಗಳು, ಅದರಲ್ಲೂ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗತ್ತ ಸರ್ಕಾರ. ಜೈಲಾಧಿಕಾರಿಗಳ ತಲೆದಂಡ ಮಾಡುತ್ತಾ ಸರ್ಕಾರ ಸದ್ಯಕ್ಕಿರುವ ಪ್ರಶ್ನೆ ಇದು. ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳ ಕಚೇರಿಗೆ ಇದೀಗ ಸಂಪೂರ್ಣ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಸರ್ಕಾರದ ಮುಂದಿನ ನಡೆ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕೇವಲ ಮೊಬೈಲ್ನಲ್ಲಿದ್ದ ವಿಡಿಯೋಗಳು ಹರಿಬಿಡ್ಲಿಕ್ಕೆ ಕಾರಣವಾದವರು ಯಾರು, ಅವರ ವಿಚಾರಣೆ ನಡೆಸಿ ಕೈ ತೊಳೆದುಕೊಂಡ್ರೆ ಸಾಕಾಗೋದಿಲ್ಲ. ಕ್ರಮ ಆಗಬೇಕು ಅನ್ನೋ ಆಗ್ರಹ ಇದೀಗ ಸಾರ್ವಜನಿಕ ವಲಯದಲ್ಲಿ ಹಾಗೆ ವಿರೋಧ ಪಕ್ಷದ ಕಡೆಯಿಂದ ಕೂಡ ಆ ಗಟ್ಟಿ ಧ್ವನಿಯಲ್ಲಿ ಕೇಳೋಕ್ ಸಿಗ್ತಾ ಇದೆ. ಹೀಗಾಗಿ ಜೈಲಾಧಿಕಾರಿಗಳು ನೇರವಾಗಿ ಇಂಥ ಅವ್ಯವಸ್ಥೆಗೆ ಕಾರಣವಾಗುವುದು, ಜೈಲಾಧಿಕಾರಿಗಳು ಅವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗತ್ತ ಸರ್ಕಾರ. ಜೈಲಾಧಿಕಾರಿಗಳ ತಲೆದಂಡ ಮಾಡ್ಲಿಕ್ಕೆ ಮುಂದಾಗತ್ತ ಸರ್ಕಾರ, ಸದ್ಯಕ್ಕಿರುವ ಪ್ರಶ್ನೆ ಇದು. ಸದ್ಯಕ್ಕೆ ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಮಾಹಿತಿ ರವಾನೆ ಆಗಿದೆ. ಯಾವೆಲ್ಲ ವಿಡಿಯೋಗಳು, ಆ ವಿಡಿಯೋದಲ್ಲಿ ಏನಿದೆ, ಯಾರೆಲ್ಲರ ಕೈಗೆ ಮೊಬೈಲ್ ಲಭ್ಯ ಆಗ್ತಾ ಇದೆ, ಜೈಲಿನ ಮ್ಯಾನ್ಯುಯಲ್ ಅನ್ನ ಮೀರಿ ಎಂತೆಂಥ ಸೌಲಭ್ಯಗಳು ಅಲ್ಲಿರುವ ಕೈದಿಗಳಿಗೆ ಲಭ್ಯವಾಗ್ತಾ ಇದೆ, ಇದರ ಸಂಪೂರ್ಣ ವಿವರ ಸದ್ಯಕ್ಕೆ ಗೃಹ ಇಲಾಖೆ ಕಡೆಯಿಂದ ಮುಖ್ಯಮಂತ್ರಿಗಳ ಕಚೇರಿಗೆ ರವಾನೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು